ಮೊನ್ನೆ ತಾನೇ ನಾನು ನೋಡಿದೆ, ನಮ್ಮ ಸಚಿವರು ಚಲರಾಯಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟರು. ಜನತಾದಳ ಕಿತ್ತೋಗಿರಿ ಮಂಡ್ಯ ಜಿಲ್ಲೆಯಿಂದ ಅಂತ. ಬಹುಶಃ ಅವರ ಹೇಳಿಕೆಯಿಂದ ಅವರ ವ್ಯಕ್ತಿತ್ವ ಅನಾವರಣ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಚಲರಾಯಸ್ವಾಮಿ ಅವರ ವ್ಯಕ್ತಿತ್ವ ಅನಾವರಣ ಆಗಿದೆ. ಆಗಿದೆಯಾ ಇಲ್ವಾ? ಏಣಿ ಹತ್ತದ ಮೇಲೆ ನಾನು ಡಿಗ್ನಿಫೈಡ್ ಆಗಿ ಹೇಳ್ತೀನಿ, ಯಾಕಂದ್ರೆ ತುಂಬಾ ಪದಗಳಿದೆ ಇದನ್ನು ಹೋಲಿಸಕ್ಕೆ, ಅರ್ಥೈಸಕ್ಕೆ. ಬಟ್ ನಾನು ಅದನ್ನ ಈ ಸಭೆಯಲ್ಲಿ ನಾನು ಬಳಸಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಅವರೇ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಏಣಿ ಹತ್ತದ ಮೇಲೆ ಕಾಲ ಒದೆಯೋದಿದೆಯಲ್ಲ, ಇದನ್ನ ಜನ ಒಪ್ಪುವಂತದ್ದಲ್ಲ, ಸಹಿಸಲ್ಲ. ಆಮೇಲೆ ಇವ್ರುಗಳು ಏನ್ ಅನ್ಕೊಂಡ್ಬಿಟ್ಟಿದಾರೆ ನನ್ಗೆ ಗೊತ್ತಿಲ್ಲ. ಪಾಪ ಯಾವ ಕಾರಣಕ್ಕೆ ಇವರೆಲ್ಲ ಗೆದ್ದಿದ್ದಾರೆ, ಎಷ್ಟರಲ್ಲಿ ಗೆದ್ದಿದ್ದಾರೆ, ಇದು ಚರ್ಚೆ ಆಗ್ಬೇಕಲ್ಲ. ನೀವು ಸೋತಾಗ ಎಷ್ಟಲ್ಲಿ ಸೋತಿದ್ರಿ, ಈಗ ನೀವು ಗೆದ್ದಿರೋದು ಎಷ್ಟಲ್ಲಿ ಗೆದ್ದಿದ್ದೀರಿ? ಸುರೇಶ್ ಗೌಡನ ಹಾವಳಿನ ನೀವು ತಡಿಯಕ್ ಆಗ್ತಾ ಇಲ್ಲ, ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದೀರಾ. ನಾಗಮಂಗಲದಲ್ಲಿ ಸುರೇಶ್ ಗೌಡನ ಹಾವಳಿ ನಿಮ್ಗೆ ತಡಿಯಕ್ ಆಗ್ತಾ ಇಲ್ಲ, ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದೀರಾ. ಎಲ್ಲೋ 4-5 ಸಾವಿರ ಹೋಟೆಲ್ ಹೆಚ್ಚು ಕಮ್ಮಿಗಳಲ್ಲಿ ಸೋಲ್ ನೋಡಿರ್ಬೋದು. ನೀವೆಷ್ಟಲ್ಲಿ ಸೋತ್ರಿ? ಏನೋ ಜಿಲ್ಲೆಯಲ್ಲಿ JDS ನ ಕಿತ್ತಾಕ್ಬಿಡ್ತೀನಿ ಅಂತ ಹೇಳ್ತೀರಲ್ಲ, ನೀವ್ ಎಷ್ಟೊಂದು ಸೋತ್ರಿ ಚಲರಾಯಸ್ವಾಮಿ ಅವರೇ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? JDS ಪಕ್ಷ ಅನೇಕ ನಾಯಕರುಗಳನ್ನ ಈ ರಾಜ್ಯದಲ್ಲಿ ತಯಾರು ಮಾಡಿದಂತ ಪಕ್ಷ. ಈ ಪಕ್ಷದ ಬುಡದ ಬಗ್ಗೆ ನೀವು ಮಾತಾಡಕ್ ಮಂಡ್ಯದಲ್ಲಿ ಅದುವೇ ಹೋಗಿ ಅಭಾಸ ಮಾಡ್ಕೊಂಡ್ಬಿಟ್ರಲ್ಲ, ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಸರಿನಾ? ನೀವ್ ಯಾವ್ದಾರ ಪಕ್ಷದಲ್ಲಿ ಅವಕಾಶಗಳು ಸಿಗ್ತವೆ. ನಾನು ಹಿಂದೆ ಕಾಂಗ್ರೆಸ್ ನಲ್ಲಿದ್ದೆ, ನಾನು ನಿಮ್ ತರ ಮಾತಾಡ್ತೀನ. SM ಕೃಷ್ಣ ಅಂತ ಲೀಡರ್ ಜೊತೆಲಿದ್ದೆ. ನಾವು ಇವತ್ತದ್ರ ಈ ರೀತಿ ಒಂದು ಕೆಟ್ಟತರವಾಗಿ ನಡ್ಕೊಂಡು ಮಾತಾಡ್ತಾ ಇದೀವ. ಅದೇನ್ ನಿಮ್ಮಲ್ಲಿ ಬಂದಿದೆ ಅಂತ ಎಲ್ಲಾ ರೀತಿಯಲ್ಲೂ ದೇವೇಗೌಡರನ್ನ, ಕುಮಾರಣ್ಣನ ಬೆಳೆಸ್ಕೊಂಡ್ಬಿಟ್ಟು ನೀವ್ ಇವತ್ತು ಆ ಪಕ್ಷನ ಕಿತ್ತಾಕ್ಬಿಡ್ತೀನಿ ಬಿಡು ಸಹಿತ ಅಂತೀರಲ್ಲ. 3-4 ಸಾವಿರ ಹೋದಲ್ಲಿ ಗೆದ್ಬಿಟ್ಟು ಯಾವ ನ್ಯಾಯನ್ರಿ ಇದು? ಜನ ನಗಲ್ವೇ? ನಗ್ತಾರ ಇಲ್ವೋ? ಇದಕ್ಕೆ ಇನ್ನೊಂದು ಪದ ಇದೆ ಹಳ್ಳಿ ಭಾಷೆಯಲ್ಲಿ, ಅದನ್ನ ನಾನ್ ಹೇಳಲ್ಲ, ನೀವೇ ಹೇಳ್ಬೇಕು ಅದನ್ನ. ಆ ಪದ ನೀವೇ ಚರ್ಚೆ ಮಾಡ್ಕೋಬೇಕು. ಹಾಗಾಗಿ ಇಂಥವ್ರಿಗೆಲ್ಲ ನೀವು ಬುದ್ಧಿ ಕಲಿಸಬೇಕಾಗಿದೆ. ಮುಂದೊಂದು ದಿವಸದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ನೀವೇ ಹೇಳಿ, ಯಾರಾದ್ರೂ ನಾಯಕತ್ವ, ಈ ರಾಜ್ಯದ ನಾಯಕತ್ವ ವಹಿಸ್ಕೋಬೇಕು ಅನ್ನೋದಾದ್ರೆ ಯಾವ್ದಾದ್ರೂ ಒಂದು ಪಕ್ಷದಲ್ಲಿ, ನಾನು ಇಂಥ ಪಕ್ಷ ಅಂತ ಪಕ್ಷ ಅಂತ ಯಾವ ಹೆಸರು ಹೇಳೋದಿಲ್ಲ, ಯಾವ್ದಾದ್ರೂ ಪಕ್ಷದಲ್ಲಿ ಒಂದು ವ್ಯಾಲ್ಯೂಡ್ ಫೇಸ್ ಇದೆಯಾ, ಉತ್ತಮವಾದ ಮಕ ಇದೆಯಾ ತೋರ್ಸಕ್ಕೆ? ಕುಮಾರಸ್ವಾಮಿ ಬಿಟ್ಟು ಯಾವ್ದಾರ ಪಕ್ಷದಲ್ಲಾಗ್ಲಿ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಕ ಇದೆಯಾ? ಹೇಳಿ ನೀವೇನೆ, ಯಾವ್ದಾರ ಇದೆಯಾ? ಅಧಿಕಾರ ಸಿಕ್ಕಿದ ತಕ್ಷಣ ನೀವೆಲ್ಲ ತಲೆ ಮೇಲೆ ಇಟ್ಕೊಂಡು ತಿರ್ಗಾಡ್ಬಿಡ್ತಾ ಇದ್ದೀರಿ. ಕುಮಾರಣ್ಣ ಏನ್ ಮಾಡಿದ್ರು? ಆಣೆ ಪ್ರಮಾಣ ಮಾಡಿಕೊಂಡು ಜನಕ್ಕೆ ಕಷ್ಟಕ್ಕೆ ಸಂಕಷ್ಟಕ್ಕೆ ಅವತ್ತು ಇಡೀ ರಾಜ್ಯದಲ್ಲಿ ರೈತರು ನೇಣಾಕೊಳಕೊಳ್ರಲ್ಲ, ಮನೆಗೆ ಹೋಗಿ ಧೈರ್ಯ ಹೇಳಿ ಬಂದ್ರಲ್ಲ, ನಾನ್ ಸಾಲ ಮನ್ನಾ ಮಾಡ್ತೀನಿ ಅಂತ. ಸರ್ಕಾರ ಬಹುಮತ ಬರ್ದಿದ್ರು ಕೂಡ, ಪಾಲ್ಟ್ ಆದಾಗೂ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಗೆ ಸಾಲ ಮನ್ನಾ ಮಾಡಿ ಒಂದು ರೈತರ ಭಾವನೆ ತೀರಿಸಿದ್ರಲ್ಲ, ಆ ತಾಕತ್ತು, ಆ ಬಡವರಿಗೋಸ್ಕರ ಸ್ಪಂದಿಸುವಂತ ಗುಣ ಇನ್ನೊಬ್ಬ ನಾಯಕ ಯಾರಾದ್ರೂ ಆಲ್ಟರ್ನೇಟಿವ್ ಫೇರ್ಸ್ ಇದೆಯಾ? ಮಾಡಿದಾರ? 136 ಕೊಟ್ಟಿದ್ದೀವಿ, 136 ಸೀಟ್ ಕೊಟ್ಟಿದ್ದೀರಿ. ಜನಕ್ಕೆ ಅನುಕೂಲ ಆಗುವಂತದ್ದು ಇದೆಯಾ? ನಿಮ್ ಮನೆಯಲ್ಲಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮರಳು ಮಾಡಿ ಹೆಣ್ಮಕ್ಳು ಓಟ್ ತಗೊಂಡಿದ್ದೀರಿ ಅಷ್ಟೇ. ನೀವು ಒಂದು ಕುಟುಂಬದಲ್ಲಿ 25ರಿಂದ 30 ಸಾವಿರ ನಿಮ್ಗೆ ಅರಿವಿಲ್ಲದೆ ದುಡ್ಡು ಕಿತ್ಕೊತಾ ಇದ್ದಾರೆ ಈ ಸರ್ಕಾರ. ಇದೆಲ್ಲ ನಿಮ್ಗೆಲ್ಲ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಹೆಚ್ಚಿನದಾಗಿ ಮಾತಾಡೋಣ. ಇವತ್ತು ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಇದೆ, ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡೋದಿದೆ, ಬಹಳಷ್ಟು ವಿಚಾರಗಳು ಇನ್ನು ಅನೇಕರು ಮಾತಾಡ್ತಾರೆ. ಒಟ್ಟಾರೆ ಇನ್ನು ಮುಂದೆ KR ಪೇಟೆಯಲ್ಲಿ JDS ಸೇರ್ಪಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದನ್ನ ನಾನಾದ್ರೂ ಕೂಡ ಭಾವಿಸಿದ್ರಿ. ಯಾಕಂದ್ರೆ ನನಗೂ ಅನೇಕ ಸ್ನೇಹಿತರುಗಳು ಇದ್ದಾರೆ KR ಪೇಟೆಯಲ್ಲಿ, ಅವರೆಲ್ಲ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಸೇರ್ಕೊತೀವಿ, JDS ಪಕ್ಷ ಸೇರ್ಕೊತೀವಿ, ಕುಮಾರಣ್ಣನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ನಾವು, ಇಲ್ಲಾಂದ್ರೆ ಈ ರಾಜ್ಯ ಖಂಡಿತ ಹಾಳಾಗೋಗುತ್ತೆ ಅಂತೇಳಿ ಎಲ್ಲರ ಅಭಿಪ್ರಾಯ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕುಮಾರಣ್ಣನ 28ಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡೋಣ ಅಂತ ಹೇಳಿ ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.